ನಮಸ್ಕಾರ ವೀಕ್ಷಕರೇ, ನಿನ್ನೆ ದಿವಸ ದ್ವಿತೀಯ PUCಯ ಒಂದು ಫಲಿತಾಂಶ ಬಂದಿರುವಂಥದ್ದು. ದ್ವಿತೀಯ PUCಯ ಫಲಿತಾಂಶದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮವನ್ನ ಮಾಡೋ ಮುಖ್ಯ ಉದ್ದೇಶ ಈ ಒಂದು ದ್ವಿತೀಯ PUCಯ ಏನು ಫಲಿತಾಂಶದಲ್ಲಿ ಉತ್ತೀರ್ಣರಾಗಿ ಬಹಳ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ ಅವರನ್ನ ಪ್ರಮೋಟ್ ಮಾಡುವಂಥದ್ದಲ್ಲ. ಬದಲಿಗೆ ನಿನ್ನೆ ದಿವಸ ದ್ವಿತೀಯ PUCಯ ಫಲಿತಾಂಶದಲ್ಲಿ ಪ್ರತೀಕ್ಷಾ ಅನ್ನುವಂತಹ 17 ವರ್ಷದ ಒಂದು ಹೆಣ್ಣು ಮಗಳು ಪರೀಕ್ಷೆಯಲ್ಲಿ 75% ರಿಸಲ್ಟ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಮಸಣಕ್ಕೆ ಸೇರಿದ್ದಾಳೆ. ಕಾಣದ ಕಡಲಿಗೆ ಇವತ್ತು ಆ ಹೆಣ್ಣು ಮಗಳು ಹೋಗಿದ್ದಾಳೆ. ನಿಜಕ್ಕೂ ಬಹಳ ದುರಂತವಾದಂತಹ ವಿಚಾರ ಇದು. ಯಾಕೆಂತ ಹೇಳಿದ್ರೆ ಪೋಷಕರು ಬಹಳ ಆಸೆಯಿಂದ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಟ್ಟು ತಿಂದ್ರೋ ತಿನ್ಲಿಲ್ವೋ, ಹೊಟ್ಟೆ ಹೊಡೆದ್ರೋ ಬಟ್ಟೆ ಹೊಡೆದ್ರೋ ಏನು ಮಾಡಿದ್ರು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು, ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆಗಳು ಆಗಬಾರ್ದು ಅನ್ನುವಂತಹ ಮುಂದಾಲೋಚನೆಯನ್ನ ಇಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಇವತ್ತು ಆ ಕನಸು ಕಂಡಂತಹ ಪೋಷಕರಿಗೆ, ಪ್ರತೀಕ್ಷಳ ತಾಯಿ ತಂದೆಗೆ ಬಹಳ ದೊಡ್ಡ ಆತಂಕ ಉಂಟಾಗಿರುವಂಥದ್ದು, ಬಹಳ ದೊಡ್ಡ ನೋವನ್ನ ಆ ಪ್ರತೀಕ್ಷಾ ಅನ್ನುವಂತಹ 17 ವರ್ಷದ ಹೆಣ್ಣು ಮಗಳು ಕೊಟ್ಟಿರುವಂಥದ್ದು. ವೀಕ್ಷಕರೇ, ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡಕ್ ಬಯಸ್ತೇನೆ. ಯಾರೂ ಸಹ ತಮ್ಮ ಮಕ್ಕಳಿಗೆ ಮತ್ತೊಬ್ಬ ಮಕ್ಕಳ ಪರ್ಸೆಂಟೇಜ್ ವಿಚಾರದಲ್ಲಿ ತಮ್ಮ ಮಕ್ಕಳನ್ನ ಕಡೆಗಣಿಸುವಂತಹ ಕೆಲಸವನ್ನ ಮಾಡಬಾರದು. ಅವರ ಒಂದು ಯೋಚನೆ ವಿವೇಚನೆಗಳಿಗೆ ತಕ್ಕಂತೆ ಅವರ ವಿದ್ಯಾ ಏನು ಅವ್ರ ತಲೆಯಲ್ಲಿ ಕೂತಿರುತ್ತೆ ಅದರಂತೆ ಅವರು ಪರೀಕ್ಷೆಯನ್ನ ಬರೆದು ಆ ಪರೀಕ್ಷೆಯಲ್ಲಿ ಅಂಕಗಳನ್ನ ಪಡೆದಿರ್ತಾರೆ, ಪರ್ಸೆಂಟೇಜ್ ಅನ್ನ ಪಡೆದಿರ್ತಾರೆ. ಅವ್ರು ಪಡೆದಷ್ಟು ಅಂಕಗಳನ್ನ ನೀವು ಪಡಿಬೇಕು, ಅವ್ರು ಪಡೆದಂತ ಏನು ಪರ್ಸೆಂಟೇಜ್ ಇದೆ ಅದನ್ನ ನೀವು ಪಡಿಬೇಕು ಅಂತ ಮಕ್ಕಳ ಮೇಲೆ ಒತ್ತಡ ಹೇರುವಂತ ಕೆಲಸ ದಯವಿಟ್ಟು ಯಾರು ಪೋಷಕರು ಮಾಡಬಾರದು. ಜೊತೆಯಲ್ಲಿ ಆ ಶಾಲೆಯ ಅಥವಾ ಆ ಕಾಲೇಜಿನ ಶಿಕ್ಷಕರು ಕೂಡ ಒತ್ತಡ ಹೇರುವಂತ ಕೆಲಸಗಳನ್ನು ಮಾಡಬಾರದು. ಯಾವತ್ತು ಮಕ್ಕಳ ಮೇಲೆ ಒತ್ತಡವನ್ನ ಪೋಷಕರು ಶಿಕ್ಷಕರು ಹೇರ್ತಾರೆ ಆ ಮಕ್ಕಳು ಅವತ್ತು ಖಿನ್ನತೆಗೆ ಒಳಗಾಗಿ ಸಾವಿನ ಮನೆಯನ್ನ ಸೇರ್ತಾರೆ. ಇಂಥ ಅದೆಷ್ಟೋ ಉದಾಹರಣೆಗಳನ್ನು ಕೊಡಬಲ್ಲೆ. ರಿಸಲ್ಟ್ ಬಂದಂತಹ ಸಂದರ್ಭಗಳಲ್ಲಿ SLCಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ PUCಯ ವಿದ್ಯಾರ್ಥಿಗಳಾಗಿರ್ಬೋದು, BA BCom ಏನು ಉನ್ನತ ದರ್ಜೆಯ ವಿದ್ಯಾಭ್ಯಾಸಗಳು ಅಂತ ಹೇಳ್ತೀವಿ, ಆ ಒಂದು ವಿದ್ಯಾಭ್ಯಾಸದಲ್ಲಿ ಬಂದಂತಹ ರಿಸಲ್ಟ್ ಗಳನ್ನ ಅವಲಂಬಿಸಿ ಸಾಕಷ್ಟು ವಿದ್ಯಾರ್ಥಿಗಳು ಸಾವಿನ ಮನೆಯನ್ನ ಸೇರಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು? ಪೋಷಕರು ತಮ್ಮ ಮಕ್ಕಳನ್ನ ಎಲ್ಲಿವರೆಗೂ ಬೇರೊಬ್ಬ ಮಕ್ಕಳ ಅಥವಾ ಬೇರೊಬ್ಬರ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತರಾಗಿ, ಅವರ ಮಾರ್ಕ್ಸ್ಗಳ ಮೇಲೆ ಅವಲಂಬಿತರಾಗಿ, ಅವರು ಪಟ್ಟಂತಹ ಪರಿಶ್ರಮದ ಮೇಲೆ ಅವಲಂಬಿತರಾಗಿ ತಮ್ಮ ಮಕ್ಕಳನ್ನ ತುಂಬಾ ಕೆಳಮಟ್ಟದಲ್ಲಿ ನೋಡುವಂತಹ ದೃಷ್ಟಿಕೋನ ಇಟ್ಕೊಂಡಿರ್ತೀರಾ, ಅಲ್ಲಿವರೆಗೂ ಸಹ ಇಂಥ ದುರಂತಗಳು, ಇಂಥ ದುರಂತ ಸಾವುಗಳು ತಪ್ಪೋದಿಲ್ಲ. ಇದರ ಬದಲಿಗೆ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾದಂತಹ ವಿದ್ಯೆ ಏನ್ ಗೊತ್ತಾ? ಸಂದೇಶ, ಶಕ್ತಿ ಏನ್ ಗೊತ್ತಾ? ಮಗನೇ, ಮಗಳೇ, ನೀನು ಕಮ್ಮಿ ಮಾರ್ಕ್ಸ್ ಇವತ್ತು ತಗೊಂಡಿರ್ಬೋದು, ಪರ್ಸೆಂಟೇಜ್ ಇವತ್ತು ಕಮ್ಮಿ ಬಂದಿರಬಹುದು, ಮುಂದಿನ ಭವಿಷ್ಯ ಇನ್ನ ಇದೆ ನಿಂದು. ಇಷ್ಟಕ್ಕೆ ಮುಗಿಲಿಲ್ಲ ನಿನ್ನ ವಿದ್ಯಾಭ್ಯಾಸ, ಪಾಸ್ ಆಗಿದ್ಯಾ, ಸಂತೋಷ ಆಗಿದೆ, ಮುಂದೆ ಡಿಗ್ರಿಗೆ ಸೇರ್ಕೋ. ಅಟ್ಲೀಸ್ಟ್ ಅಲ್ಲಾದ್ರೂ ನೀನು ಒಳ್ಳೆ ಫಲಿತಾಂಶ ಕೊಡೋದಕ್ಕೆ ಪ್ರಯತ್ನ ಪಡು, ಒಳ್ಳೆ ಮಾರ್ಕ್ಸ್ ಅನ್ನ ತಗೋ, ಒಳ್ಳೆ ಪರ್ಸೆಂಟೇಜ್ ಅನ್ನ ತಗೋಂತ ಧೈರ್ಯವನ್ನ ತುಂಬೋದ್ರ ಜೊತೆಯಲ್ಲಿ ಆ ಹೆಣ್ಣು ಮಗಳಿಗೆ ಅಥವಾ ಆ ವಿದ್ಯಾರ್ಥಿ ಅಥವಾ ಆ ವಿದ್ಯಾರ್ಥಿನಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕು. ಅವರ ವಿದ್ಯಾಭ್ಯಾಸಕ್ಕೆ ಒಂದು ಸ್ಫೂರ್ತಿಯನ್ನ ನೀಡಬೇಕು. ಇದೆಲ್ಲ ಮಾಡಿದಾಗ ಇಂಥ ದುರಂತಗಳಿಗೆ ನಾವು ಅಂತ್ಯ ಆಡ್ಲಿಕ್ಕೆ ಸಾಧ್ಯ. ನೀವು ಇದನ್ನ ಹೊರತುಪಡಿಸಿ ತಮ್ಮ ಮಕ್ಕಳ ಮೇಲೆ ಒತ್ತಡ ಹೇರುವಂತ ಕೆಲಸ, ಓದಕ್ಕೆ ಇಷ್ಟ ಇಲ್ಲದಿರೋ ಮಕ್ಕಳನ್ನ ಓದಕ್ಕೆ ಬಲವಂತವಾಗಿ ಕಳಿಸುವಂತದ್ದು, ಆ ಮಕ್ಕಳು ಓದಿ ವಿದ್ಯಾಭ್ಯಾಸವನ್ನ ಮಾಡಿ ಪರೀಕ್ಷೆಯನ್ನ ಬರೆದಂತ ಸಂದರ್ಭಗಳಲ್ಲಿ ಅಂಕಿ ಅಂಶಗಳಲ್ಲಿ ಸ್ವಲ್ಪ ಮೇಲು ಕೀಳು ಆದಂತ ಸಂದರ್ಭಗಳಲ್ಲಿ ಮಕ್ಕಳನ್ನ ತೇಜೋವಧೆ ಮಾಡೋದು, ಮಕ್ಕಳನ್ನ ತೊಂದರೆ ಕೊಡೋದು, ಮಕ್ಕಳಿಗೆ ಹೆದರಿಸುವಂತ ಕೆಲಸ ಮಾಡೋದ್ರಿಂದ ಮಕ್ಕಳು ಸಾವಿನ ಮನೆಯನ್ನು ಸೇರ್ತವೆ. ಇವತ್ತು ಪ್ರತೀಕ್ಷಾ ಅನ್ನುವಂತ 17 ವರ್ಷದ ಆ ಹೆಣ್ಣು ಮಗಳ ಪರಿಸ್ಥಿತಿ ಅದೇ ಆಗಿರುವಂತದ್ದು. ಆ ಹೆಣ್ಣು ಮಗಳ ಮನೆಯಲ್ಲಿ ಇವತ್ತು ಶೋಕದ ವಾತಾವರಣ ಉಂಟಾಗಿದೆ. ಆ ತಂದೆ ತಾಯಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಿದೆ ನಿಮಗೆ ಗೊತ್ತಿದ್ಯಾ? ನಿನ್ನೆ ರಾತ್ರಿ ನಾನು ಹೋಗಿ ನೋಡಿದೆ, ಆ ವಿಡಿಯೋ ಕ್ಲಿಪ್ಗಳನ್ನ ಹಾಕ್ತೀನಿ ನೋಡಿ.
ಬಹಳ ಮನಸ್ಸಿಗೆ ನೋವಾಯ್ತು. ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ ತಂದೆ ತಾಯಿಗಳು, ನಮ್ಮ ಮಕ್ಕಳ ಭವಿಷ್ಯ ಹೀಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಅವರ ಜೀವನ ಉಜ್ವಲವಾಗಿರ್ಬೇಕು ಅಂತ. ಆದ್ರೆ ಇಂಥ ದುರಂತಗಳು ನಡೆದಂತ ಸಂದರ್ಭದಲ್ಲಿ ಆ ತಂದೆ ತಾಯಿಗಳ ಪಾದದಡಿಯಿಂದ ಭೂಮಿನೇ ಕಸಿದು ಹೋಗುವ ರೀತಿಯಲ್ಲಿ ಆಗುತ್ತೆ. ಫಲಿತಾಂಶದ ಹಿನ್ನೆಲೆ ಅದೇ ಕಾಲೇಜಿನಲ್ಲಿ, ಪ್ರತೀಕ್ಷಾ ಓದುತ್ತಿದ್ದಂತಹ ಕಾಲೇಜಿನಲ್ಲಿ ಯಾರು ಈ ಒಂದು ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ರಾಜ್ಯ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದು ಕೊಟ್ಟಿದ್ದಾರೆ, ಅಂತಹ ಮಕ್ಕಳನ್ನ ಕೂರಿಸಿ ಆ ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸೋದ್ರ ಮುಖಾಂತರ ಸನ್ಮಾನವನ್ನ ಮಾಡಿ ಅವರಿಗೆ ಗೌರವಿಸಲಾಯಿತು. ಮತ್ತೊಂದು ಕಡೆ ಅದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಹಾಗೂ ಶಿಕ್ಷಕಿಯರು ಸೇರಿದಂತೆ 1 ನಿಮಿಷದ ಒಂದು ಮೌನಾಚರಣೆಯನ್ನ ಪ್ರತೀಕ್ಷಾ ಅನ್ನುವಂತ 17 ವರ್ಷದ ಆ ಹಸಿಗೂಸಿನ ಸಾವಿಗೆ ಮೌನವನ್ನ ಮಿಡಿತು. ಎಷ್ಟು ದುರಂತ ನೋಡಿ. ಒಂದು ಕಡೆ ಸಂತಸದ ವಾತಾವರಣ, ಮತ್ತೊಂದು ಕಡೆ ಶೋಕದ ವಾತಾವರಣ. ಸೊ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಸಮಾಜದಲ್ಲಿ ಆಗ್ತಿರುವಂತ ಇಂಥ ಅನಾಹುತಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮರುಕಳಿಸಬಾರದು. ಯಾವ ಒಂದು ಕುಟುಂಬದ ಮಗು ಕೂಡ, ವಿದ್ಯಾರ್ಥಿನಿಯರು ಕೂಡ ಇಂತಹ ಸಾವಿನ ಸಾಹಸಕ್ಕೆ ಕೈ ಹಾಕಬಾರದು ಅಂತ ಹೇಳಿದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ಪೋಷಕರು ಹೊರಬೇಕಾಗುತ್ತೆ. ಜೊತೆಯಲ್ಲಿ ಶಿಕ್ಷಕರು ಕೂಡ ಹೊರಬೇಕಾಗುತ್ತೆ. ಎಲ್ಲಿವರೆಗೂ ನಾವು ಮಕ್ಕಳ ಮೇಲೆ ಒತ್ತಡವನ್ನ ಹೇರೋದನ್ನ ನಿಲ್ಲಿಸೋದಿಲ್ಲ, ಇಂತಹ ಸಾವು ನೋವುಗಳು ಮುಂದೆ ಯಾರ ಮನೆಯಲ್ಲಿ ಬೇಕಾದ್ರೂ ಆಗಬಹುದು. ಮಕ್ಕಳ ಮೇಲೆ ಒಂದು ಒತ್ತಡವನ್ನ ಹೇರೋದು, ಅವರ ಏನು ಫಲಿತಾಂಶದಲ್ಲಿ ಪರ್ಸೆಂಟೇಜ್ ಕಮ್ಮಿ ಬಂತು ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬಾ ತುಚ್ಛವಾಗಿ ಮಾತಾಡುವಂಥದ್ದು, ಇದನ್ನೆಲ್ಲ ಮೊದಲು ಪೋಷಕರು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ದಯವಿಟ್ಟು ಯಾರು ಸಹ ಇಂತಹ ಕೆಲಸಗಳನ್ನ ಮಾಡದೆ ತಮ್ಮ ಮಕ್ಕಳಿಗೆ ಹುರಿದುಂಬಿಸುವಂತ ಕೆಲಸವನ್ನ ಮಾಡಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಕ್ತಿಯಾಗಿ ಅವ್ರ ಜೊತೆಯಲ್ಲಿ ನಿಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.